ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಎಲ್ಲರೂ ಆರಾಮಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಂತ ನೋಡ್ತಾ ಇದ್ದೀರಾ, ಈ ಪ್ಲ್ಯಾಂಟ್ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆನಾ ಸ್ನೇಹಿತರೆ? ಅದಕ್ಕೂ ಮುಂಚೆ ಒಂದು ಸಣ್ಣ ಮೆಸೇಜ್ ಸ್ನೇಹಿತರೆ. ಏನು ಗೊತ್ತಾ ಸ್ನೇಹಿತರೆ, ಇವಾಗ ನೋಡಿ ಟಿ ವಿನಲ್ಲಿ ನೋಡಿದ್ರು, ಇಲ್ದಿದ್ರೆ ಯೂಟ್ಯೂಬ್ಗಳಲ್ಲಿ ನೋಡಿದ್ರೂ ಈ ಭಾಷೆ ಬಗ್ಗೆನೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಸ್ನೇಹಿತರೆ. ನಾನು ಏನು ಹೇಳೋದಂದರೆ, ಇವಾಗ ನೋಡಿ ಕರ್ನಾಟಕ ದೇಶ ಅಂತ ಬಂದರೆ ನಮ್ಮ ತಾಯ್ನಾಡು. ಏನಂದರೆ, ಒಂದು ತಾಯಿ ಹೇಗೆ ಎಲ್ಲ ಮಕ್ಕಳಿಗೂ ಹೇಗೆ ಅವರು ಒಂದೇ ಥರ ಟ್ರೀಟ್ ಮಾಡ್ತಾರೆ, ಆ ಥರ ತಾಯ್ನಾಡು ಎಲ್ಲ ಮಕ್ಕಳನ್ನ ಅವರು ಸೇರಿಸ್ಕೊತಾರೆ ಒಂದು ತಾಯಿ. ಇಲ್ಲಿ ನೋಡಿ, ನಾನು ಸ್ವಲ್ಪ ರಿಸರ್ಚ್ ಇದು ಮಾಡಿದೆ. ಹೆಂಗಂದರೆ, ಮೊನ್ನೆ ನಾನು ಶಾಪಿಂಗ್ ಹೋದಾಗ ಒಂದು 10 ನಿಮಿಷ ನಾನು ನಡ್ಕೊಂಡು ಹೋಗಿರ್ಬೋದು. ಅದರಲ್ಲಿ ನನ್ನ ಕಿವಿಯಲ್ಲಿ ಬಿದ್ದಿದ್ದು ಲ್ಯಾಂಗ್ವೇಜ್ಗಳು ನೋಡಿದ್ರೆ ಎಲ್ಲ ಲ್ಯಾಂಗ್ವೇಜು ಇಲ್ಲಿರ್ತಾರೆ. ಏನಂದರೆ ಹಿಂದಿ, ತಮಿಳು, ಕನ್ನಡ, ಮಲಯಾಳಿ, ಏನು ಕೂರ್ಗ್ ಭಾಷೆ, ಆಮೇಲೆ ಇನ್ನು ತುಳು, ಆಮೇಲೆ ಇಂಗ್ಲೀಷು, ತೆಲುಗು, ಈ ಥರ ಎಲ್ಲ ಲ್ಯಾಂಗ್ವೇಜು ಇಲ್ಲಿ ಬಂದು ಸ್ಟೇ ಮಾಡ್ತಾರೆ. ನೋಡಿ, ನಮ್ಮ ಕರ್ನಾಟಕ ದೇಶದವ್ರಿಗೆ ಅಷ್ಟು ಪ್ರೀತಿ. ಏನಂದರೆ ಎಲ್ಲರೂ ಬಂದು ಸ್ಟೇ ಮಾಡ್ತಾರೆ, ಇಲ್ಲಿ ಓದ್ಸಕ್ಕಂತ ಬರ್ತಾರೆ, ಮತ್ತು ಏನೋ ಒಂದು ಮಕ್ಕಳು ಕಾಲೇಜ್ಗೋಸ್ಕರ, ಆಮೇಲೆ ಏನೋ ಒಂದು ಕೆಲಸಕ್ಕೋಸ್ಕರ ಪಿ ಜಿಯಲ್ಲಿರ್ತಾರೆ, ಇಳ್ದಿದ್ರೆ ಯಜಮಾನ್ರಿಗೆ ಇಲ್ಲಿ ಶಿಫ್ಟ್ ಆಗಿರುತ್ತೆ, ಆ ಥರ ಅಂತ ಬಂದು ಇಲ್ಲಿ ಸ್ಟೇ ಮಾಡ್ತಾರೆ. ಆದರೆ ನೀವು ನೋಡಿ, ಇಲ್ಲಿ ಸ್ಟೇ ಮಾಡಿದ್ರೂ ಇಲ್ಲಿರೋ ಲ್ಯಾಂಗ್ವೇಜು ಆ ದೇಶದಲ್ಲಿ ಇದ್ರೂ ಅದು ನಿಮ್ಮ ದೇಶ ಥರ ಇಲ್ಲಿರೋ ಲ್ಯಾಂಗ್ವೇಜ್ಗಳನ್ನ ಸ್ವಲ್ಪ ಆದರೂ ಕಲ್ತ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಮಾತು ಅಂತ ಬಂದರೆ, ನಾವು ಎಲ್ಲಿ ಯಾವ ಥರ ಮಾತಾಡಬೇಕು, ಆ ಸಂದರ್ಭಕ್ಕೆ ತಕ್ಕಂಗೆ ನಾವು ಮಾತಾಡಬೇಕು. ನಮ್ಮ ಮಾತಿನಿಂದ ಯಾರಿಗೂ ಹರ್ಟ್ ಮಾಡೋಕ್ಕೆ ಹೋಗಬಾರ್ದು. ಭಾಷೆ ಬಗ್ಗೆ ಮೊದಲು ಯಾರು ತೆಗಿಯೋಕ್ಕೆ ಹೋಗಬಾರ್ದು. ಎಲ್ಲೋದ್ರೂ ಎಲ್ಲ ಭಾಷೆ ನಮ್ಮದು, ನಮ್ಮ ತಾಯ್ನಾಡು, ಆ ದೇಶ ನಮ್ಮವರು, ಎಲ್ಲ ಭಾಷೆಯವರು ನಮ್ಮವರು ಅಂತ ತಿಳ್ಕೊಂಡು ನಾವು ಭಾವಿಸ್ಕೊಂಡು ಆ ದೇಶದಲ್ಲಿ ಇರೋ ತನಕ ಇದು ನಮ್ಮ ದೇಶ, ಇದು ನಮ್ಮವರು ಅಂತ ಅಂದ್ಕೊಂಡು ಇರಬೇಕು. ಇವಾಗ ನೋಡಿ, ಈ ಕರ್ನಾಟಕ ದೇಶ ಅಂತ ಬಂದರೆ ಒಂದು ಅಡ್ರೆಸ್, ತಮಿಳಲ್ಲಿ ಅಡ್ರೆಸ್ ಕೇಳಿದ್ರು, ಇಲ್ಲ ಇದು ತೆಲುಗು, ಹಿಂದಿ, ಯಾವುದ್ರಲ್ಲಿ ಕೇಳಿದ್ರು ಆ ಭಾಷೆಗೆ ತಕ್ಕಂಗೆ ಇವರು ಆನ್ಸರ್ ಮಾಡ್ತಾರೆ. ಯಾಕಂದರೆ ಇದು ಎಕ್ಸಾಂಪಲ್ ನಾನು ಹೇಳಿದೆ. ಇಲ್ಲಿರೋರು ನೋಡಿ ಎಲ್ಲ ಲ್ಯಾಂಗ್ವೇಜು ಮಾತಾಡ್ತಾರೆ. ಅವ್ರಿಗೆ ಕನ್ನಡದವರೇ ಆದ್ರೂ ತಮಿಳು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ಆಮೇಲೆ ಹಿಂದಿನೂ ಮಾತಾಡ್ತಾರೆ, ತೆಲುಗು, ಮಲಯಾಳಿ, ಆ ಥರ ಫ್ರೆಂಡ್ಸ್ಗಳು ಅವರು ಇರ್ತಾರೆ ಅವ್ರಿಗೆ. ಅದರಿಂದ ಅವರು ಕಲ್ತ್ಕೊಂಡಿರ್ತಾರೆ, ಒಂದು ಸ್ವಲ್ಪ ಆದರೂ ಅವ್ರು ಮಾತಾಡ್ತಾರೆ. ಅದೇ ಥರನೂ ನೀವು ಅಷ್ಟೇ, ಯಾವ ದೇಶದಿಂದ ಬಂದ್ರೂ ಅಷ್ಟೇ ಒಂದು ಸ್ವಲ್ಪ ಆದರೂ ನಮ್ಮ ಕನ್ನಡ ಭಾಷೆ ಕಲ್ತ್ಕೊಬೇಕು ಸ್ನೇಹಿತರೆ. ದಯವಿಟ್ಟು ಇದು ರಿಕ್ವೆಸ್ಟ್. ಯಾಕಂದರೆ ಇವಾಗ ನೋಡಿ, ನಿಮ್ಮ ಮಕ್ಕಳು ಇಲ್ಲಿ ಸೇರಿಸ್ತೀರಾ, ಸ್ಕೂಲಲ್ಲಿ ಸೇರ್ತೀರಾ, ಒಂದು ಸಬ್ಜೆಕ್ಟು ಕನ್ನಡ ಇರುತ್ತೆ. ಆದ್ದರಿಂದ ನಿಮಗೂ ಏನು ಮಾಡ್ತೀರಾ, ನೀವು ಟ್ಯೂಷನ್ಗೆ ಹಾಕ್ತೀರಾ. ಟ್ಯೂಷನ್ ಹಾಕಿದ್ರೆ ಅದು ಕಾಸಾಗುತ್ತೆ. ಹೆಂಗಿದ್ರು 2,000 3,000 ಒಂದು ಸಬ್ಜೆಕ್ಟ್ಗೆ. ಇವಾಗ ನೋಡಿ, ಟ್ಯೂಷನ್ಗಳಿಗೆ ಅಷ್ಟು ಖರ್ಚಾಗುತ್ತೆ. ನೀವು ಸ್ವಲ್ಪ ಕಲ್ತ್ಕೊಳ್ಳಿ ಕನ್ನಡ ಲ್ಯಾಂಗ್ವೇಜ್ಗಳು. ಏನೋ ಒಂದು ಟ್ಯೂಷನ್ ಇಟ್ಟು ಕಲಿಸ್ಕೊಂಡು ನಿಮ್ಮ ಮಕ್ಕಳಿಗೆ ನೀವು ಕಲಿಸ್ಕೊಡೋಕೆ ಈಸಿ ಆಗುತ್ತೆ. ಆದ್ದರಿಂದ ಕನ್ನಡ ಬಗ್ಗೆ ಅಭಿಮಾನ ಇರಲಿ, ರೆಸ್ಪೆಕ್ಟ್ ಕೊಡಿ. ಇಲ್ಲಿ ಬಂದು ಸ್ಟೇ ಮಾಡೋರು ದಯವಿಟ್ಟು ಕನ್ನಡ ಲ್ಯಾಂಗ್ವೇಜ್ಗಳನ್ನ ಕಲ್ತ್ಕೊಳ್ಳಿ. ರಿಕ್ವೆಸ್ಟ್ ಮಾಡಿ ಅವ್ರಿಗೆ, ಹಿಂದಿಯವ್ರಿಗೆ ಪಾಪ ರಿಕ್ವೆಸ್ಟ್ ಮಾಡಿ ನೀವು ಕೇಳ್ಕೊಬೋದು, ಸ್ವಲ್ಪ ಆದರೂ ಕನ್ನಡ ಕಲ್ತ್ಕೊಳ್ಳಿ. ನಾನು ಎಲ್ಲೇ ಹೋದ್ರೂ, ನಾನು ನರ್ಸರಿಗೆ ಹೋದ್ರೂ ಅಷ್ಟೇ ಅವ್ರ ಹತ್ರ ಹೇಳ್ತೀನಿ, ಭಯ್ಯ ಸ್ವಲ್ಪ ಆದರೂ ಕನ್ನಡ ಕಲ್ತ್ಕೊಳ್ಳಿ, ಸ್ವಲ್ಪ. ಅವರು ಓಕೆ ಅಂತಾರೆ. ಆ ಥರ ನಾವು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಆದರೂ ಈ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಬೇಕು ಅವ್ರಿಗೆ. ಓಕೆನಾ ಸ್ನೇಹಿತರೆ? ಅದರಿಂದ ನಮ್ಮ ಯೂಟ್ಯೂಬಲ್ಲೂ ಅಷ್ಟೇ ಎಲ್ಲ ಲ್ಯಾಂಗ್ವೇಜಲ್ಲೂ ಇರ್ತಾರೆ. ಇವಾಗ ನನ್ನ ಕಮೆಂಟ್ಸಲ್ಲಿ ನೋಡಿ, ನೀವು ಎಲ್ಲ ಲ್ಯಾಂಗ್ವೇಜ್ ಇವ್ರ ಪಾಪ ಅವ್ರಿಗೆ ಭಾಷೆ ಗೊತ್ತಿಲ್ಲ ಅಂದರೂ ನಮ್ಮ ಕನ್ನಡಕ್ಕೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ. ಭಾಷೆ ಗೊತ್ತಿಲ್ಲಂದರೂ ನಾನು ಯಾವುದ್ರ ಬಗ್ಗೆ ಹಾಕಿದ್ದೀರಂತ ಕೂಡ ಅವ್ರು ಕಮೆಂಟಲ್ಲಿ ಹಾಕ್ತಾರೆ. ಆದ್ದರಿಂದ ನಮ್ಮ ಕನ್ನಡ ಭಾಷೆ ಮೇಲೆ ಎಲ್ರಿಗೂ ಒಂದು ಅಭಿಮಾನ ಇದೆ. ನೀವೂ ರೆಸ್ಪೆಕ್ಟ್ ಕೊಡಿ. ಓಕೆನಾ ಸ್ನೇಹಿತರೆ? ಇವಾಗ ಈ ಪ್ಲ್ಯಾಂಟ್ ಬಗ್ಗೆ ನಾವು ನೋಡೋಣ ಸ್ನೇಹಿತರೆ. ನೋಡಿ, ಇದು ಬನಿಯನ್ ಟ್ರೀ ಅಂತ ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಇದು ನೋಡಿ ಕನ್ನಡ, ಇದು ರಾಷ್ಟ್ರೀಯ, ಭಾರತದ ರಾಷ್ಟ್ರೀಯ ವೃಕ್ಷ ಸ್ನೇಹಿತರೆ. ಮರ ಅಂತಾರೆ, ನ್ಯಾಷನಲ್ ಟ್ರೀ ಅಂತ. ನೋಡಿ, ಇದರಲ್ಲಿ ಇವಾಗ ನೋಡಿ ಸ್ನೇಹಿತರೆ, ಈ ಗ್ರಾಮಗಳಲ್ಲಿ ನೋಡಿರ್ತೀರ, ಈ ಮರಗಳು ಇರುತ್ತೆ, ಮರದ ಕೆಳಗಡೆ ಕೂತ್ಕೊಂಡು ನೆರಳಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಆಮೇಲೆ ಅದು ತುಂಬ ಜನಕ್ಕೆ ನೆರಳು ಕೊಡುತ್ತೆ.
ಆಮೇಲೆ ಏನು ಒಳ್ಳೆ ಗಾಳಿ ಈ ಥರ ಅದರಲ್ಲಿ ಪಕ್ಷಿಗಳು ಗೂಡು ಕಟ್ಟುತ್ತೆ. ಆಮೇಲೆ ನೋಡಿ ಮಂಗಗಳು ಬಂದು ತಿನ್ನುತ್ತೆ, ಅದರಲ್ಲಿ ಕಾಯಿ ಕೂಡ ಬರುತ್ತೆ, ಮಂಗಗಳು ಬಂದು ತಿನ್ನುತ್ತೆ. ಇದು ವೈದ್ಯಕೀಯವಾಗಿ ಕೂಡ ಯೂಸ್ ಮಾಡ್ತಾರೆ ಸ್ನೇಹಿತರೆ, ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಥರ ಇದು ನಾವು ಆ ಥರ ಮರಗಳನ್ನ ನೋಡಿ ನಾವು ಇಷ್ಟಪಡ್ತೀರಲ್ಲ, ಇವಾಗ ರೋಡ್ ಸೈಡ್ಗಳಲ್ಲಿ ಮರ ಇದ್ದರೆ ಈ ಥರ ನಮಗೆ ನಾವು ಮನೆಯಲ್ಲಿ ನೀವು ಇಟ್ಕೊಬೋದು. ಹೇಗೆ ಗೊತ್ತಾ, ಇದು ಬೋನ್ಸಾಯಿ ಥರ ಮಾಡ್ತಾರೆ, ಕಟ್ ಮಾಡಿ ಬೋನ್ಸಾಯಿ ಥರ ಮಾಡ್ತಾರೆ. ಬೋನ್ಸಾಯಿ ಥರ ಮಾಡಿದ್ರೆ ಅದು ಸೇಮು ಏನು ಗೊತ್ತಾ, ಚಿಕ್ಕ ಒಂದು ಟ್ರೀ ಥರನೇ ಇರುತ್ತೆ, ಮರ ಥರ, ಅದೇ ಬೋನ್ಸಾಯಿ ಟೈಪ್. ನಿಮ್ಮ ಮರ ಬೇಕಾದರೆ ನೀವು ಮನೆಯಲ್ಲಿ ಈ ಥರ ಮಾಡ್ಕೊಬೋದು. ಇಲ್ದಿದ್ರೆ ಇದರಲ್ಲಿ ನಿಮಗೆ ಬೋನ್ಸಾಯಿ ಮಾಡಿರೋದೇ ಸಿಗುತ್ತೆ, ಅದು ನಿಮಗೆ ರೇಟ್ ಆಗುತ್ತೆ ಸ್ನೇಹಿತರೆ, ತುಂಬ ರೇಟ್ ಆಗುತ್ತೆ. ಆದ್ದರಿಂದ ನೀವು ಈ ಥರ ತಗೊಂಡು ಬೋನ್ಸಾಯಿ ಟೈಪ್ ಮಾಡ್ಕೊಬೋದು. ಓಕೆನಾ ಸ್ನೇಹಿತರೆ? ನೋಡಿ, ಇದು ಬೋನ್ಸಾಯಿ ಟೈಪ್ ಮಾಡಬೇಕಂದ್ರೆ ಇಲ್ಲಿ ನೀವು ಕಟ್ ಮಾಡಿಬಿಟ್ರೆ ನಿಮಗೆ ಇನ್ನೂ ಸ್ಟೆಮ್ಸ್ಗಳು ಒಂದು ಕಟ್ಟಿಂಗ್ನಿಂದ ನಿಮಗೆ ಮೇಲೆ ಬ್ರೂನ್ ಮಾಡೋದ್ರಿಂದ ತುಂಬ ಕಟ್ಟಿಂಗ್ಗಳು ಬರುತ್ತೆ ಸ್ನೇಹಿತರೆ. ಆಮೇಲೆ ರೀಪಾಟ್ ಮಾಡೋವಾಗ ಇದು ನೀವು ಯಾವುದ್ರಲ್ಲಿ ಕೂಡ ನೀವು ಬೋನ್ಸಾಯಿ ಟೈಪ್ ಮಾಡಬೇಕಾದ್ರೆ ಚಿಕ್ಕ ಮಡಿಕೆ ಥರ ಬರುತ್ತೆ ಕೊಟ್ಟರೆ ಅದರಲ್ಲಿ ಕೂಡ ನೀವು ಮಾಡ್ಕೊಬೋದು. ಇದು ಏನು ಗೊತ್ತಾ, ಏರಿಯಲ್ ರೂಟಿಂದನೇ ಇದು ಗ್ರೋ ಆಗೋದು ಸ್ನೇಹಿತರೆ. ಏರಿಯಲ್ ರೂಟಿಂದ ಇದು ಫುಲ್ಲು ಗ್ರೋ ಆಗುತ್ತೆ. ಆ ಏರಿಯಲ್ ರೂಟ್ ಬರೋವಾಗ ಅದು ಅಷ್ಟು ಚೆನ್ನಾಗಿ ಒಂದು ಮರ ಥರನೇ ಕಾಣಿಸುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಇದಕ್ಕೆ ಬಿಸಿಲು ಓಕೆ ಸ್ನೇಹಿತರೆ, ಬಿಸಿಲಿದ್ರೂ ಬರುತ್ತೆ, ನೆರಳಲ್ಲೂ ಬರುತ್ತೆ, ಆ ಥರ ಇರುವ ಮರ. ಇದಕ್ಕೆ ನೀರು ಕಡಿಮೆ ಹಾಕಬೇಕು. ನೀವು ಬೋನ್ಸಾಯಿ ಮಾಡೋದಾದರೆ ನೀರು 15 ದಿವಸಕ್ಕೆ 20 ದಿವಸಕ್ಕೆ ಒಂದು ಸರಿನೇ ನೀರು ಸ್ನೇಹಿತರೆ. ಇದು ನೇಟಿವ್ ಬಂದ್ಬಿಟ್ಟು ಭಾರತ ದೇಶ, ಪಾಕಿಸ್ತಾನ, ಬಾಂಗ್ಲಾದೇಶ ಈ ಕಡೆಗಳಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ಈ ಕಡೆಗಳಲ್ಲಿ ಹೆಚ್ಚು ಕಂಡು ಬರುತ್ತೆ ಈ ಪ್ಲ್ಯಾಂಟ್ ಸ್ನೇಹಿತರೆ. ಇದು ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಫೈಕಸ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಇದಕ್ಕೆ ನಿಮಗೆ ಓಪನ್ ಸ್ಪೇಸ್ ಇರುತ್ತಲ್ಲ, ದೊಡ್ಡ ಹಾಳು ಆ ಥರ ಇದ್ದರೆ ನೀವು ಸೆಂಟ್ರಲ್ಲಿ ಇದು ಇಟ್ಕೊಬೋದು. ಈ ಥರ ಬೋನ್ಸಾಯಿ ಟೈಪ್ ಗಿಡಗಳನ್ನ ನೀವು ಸೆಂಟ್ರಲ್ಲಿ ಇಟ್ಕೊಂಡ್ರೆ ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ. ಇದಕ್ಕೆ ಸ್ವಲ್ಪ ಬೆಳಕು ಬೇಕೇ ಬೇಕು ಸ್ನೇಹಿತರೆ, ಸ್ವಲ್ಪ ಬೆಳಕು ಬಿಸಿಲು ಬೇಕೇ ಬೇಕು. ಅದರಿಂದ ನಾನು ಬೋನ್ಸಾಯಿ ನೀವು ಮಾಡೋದಾದರೆ ಈ ಥರ ನೀವು ಮಾಡ್ಕೊಬೋದು. ಇಲ್ದಿದ್ರೆ ನಿಮಗೆ ಈ ಥರನೇ ಬೇಕು, ಒಂದು ಸ್ವಲ್ಪ ಮರ ಟೈಪ್ ಥರ ಬೇಕು ಅಂದರೆ ನೀವು ಇಲ್ಲಿ ಕಟ್ ಮಾಡಿಬಿಟ್ರೆ ಇದರಲ್ಲಿ ಇನ್ನೂ ಒಂದು 5-6 ಬ್ರಾಂಚ್ ಬರುತ್ತೆ, ಅವಾಗ ಮರ ಟೈಪ್ ಥರನೇ ಇರುತ್ತೆ. ಇದೇ ಥರ ನೀವು ಇಟ್ಕೊಬೋದು. ಇಲ್ದಿದ್ರೆ ಬೋನ್ಸಾಯಿ ಮಾಡೋದನ್ನು ನೀವು ಮಾಡ್ಕೊಬೋದು. ಆ ಥರ ಕೂಡ ಯಾವುದಾದ್ರು ಬೇಕಾದ್ರೂ ಇಟ್ಕೊಬೋದು. ಇಲ್ಲಿ ನೋಡಿ, ನಾನು ಇದರಲ್ಲಿ ಸೇಮು ನೋಡಿ ನ್ಯಾಚುರಲಾಗಿ ಇರಬೇಕಂತ ನೋಡಿ ಒಂದು ಹಸು ಈ ಥರ ಎಲ್ಲ ಕೂಡ ನೀವು ಇಟ್ಕೊಂಡು ಡೆಕೋರೇಷನಾಗಿ ಮಾಡ್ಕೊಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ನಾನು ಇಲ್ಲಿ ಕಟ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಇಟ್ಬಿಡ್ಬೇಕು. ಇದು ಹಾಳು ತುಂಬ ಕೇರ್ಫುಲ್ಲಾಗಿರಬೇಕು, ಇದ್ರದ್ದು ಹಾಲು ನೋಡಿ. ಇದು ಕಟ್ ಮಾಡಿದ್ದೀನಿ. ಇದು ಕೂಡ ಯಾವುದಾದ್ರೂ ಮಣ್ಣಲ್ಲಿ ಕೂಡ ನೀವು ಇಡ್ಬೋದು, ಈ ಥರ ಇಟ್ಟರೂ ಬರುತ್ತೆ. ಇದು ಕಟ್ಟಿಂಗ್ ಬಂದ್ಬಿಟ್ಟು ನೀವು ಎಲ್ಲಾದರೂ ಮರ ಇರುತ್ತಲ್ಲ, ದೊಡ್ಡ ದೊಡ್ಡ ಮರಗಳು, ಅದು ಕೂಡ ತೊಗೊಂಬಂದು ನೀವು ಇಟ್ಕೊಬೋದು. ಕಟ್ ಮಾಡಿ ಯಾವುದಾದ್ರೂ ದೊಡ್ಡ ಸ್ಟೆಮ್ ಇರೋದು ಕಟ್ ಮಾಡಿ ನೀವು ಮನೆಯಲ್ಲಿ ಕೂಡ ತೊಗೊಂಬಂದು ಮಣ್ಣಲ್ಲಿ ಇಟ್ಕೊಬೋದು ಸ್ನೇಹಿತರೆ. ಇದಕ್ಕೆ ನಾರ್ಮಲ್ ಮಣ್ಣು ಒಂದು ಸ್ವಲ್ಪ ಗೊಬ್ಬರ ಹಾಕಿಟ್ರೂ ಇದು ಬರುತ್ತೆ ಸ್ನೇಹಿತರೆ. ಇದಕ್ಕೇನು ಎಕ್ಸ್ಟ್ರಾ ನೀವು ಫರ್ಟಿಲೈಸರ್ ಏನೂ ಹಾಕೋದು ಬೇಡ. ಓಕೆ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನೋಡಿದ್ರೆ ನಿಮ್ಗೆ ಇಷ್ಟ ಆಯ್ತಂದ್ರೆ ಈ ಥರ ಪ್ಲ್ಯಾಂಟ್ ನೀವು ಕಟ್ಟಿಂಗಲ್ಲೂ ಇಟ್ಕೊಬೋದು, ಇಲ್ದಿದ್ರೆ ನರ್ಸರಿಗಳಲ್ಲೂ ಸಿಗುತ್ತೆ. ಇದು ನಾನು 5 ತಿಂಗಳ ಮುಂಚೆನೇ ತೊಗೊಂಬಂದೆ ಸ್ನೇಹಿತರೆ. ಅದು ಸ್ವಲ್ಪ ನಾನು ತೊಗೊಂಬರುವಾಗ ಒಂದು ಚಿಕ್ಕದಿತ್ತು, ಇವಾಗ ನೋಡಿ ಇಷ್ಟು ಉದ್ದ ಬೆಳೆದಿದೆ. ಈ ಥರ ನೀವು ತೊಗೊಂಬಂದು ಬೋನ್ಸಾಯಿ ಟೈಪ್ ಮಾಡ್ಕೊಬೋದು, ಯಾವ ಥರ ಬೇಕಾದ್ರೂ ಇಟ್ಕೊಬೋದು. ಇದೆಲ್ಲ ಒಂದು ಅಂದವಾಗಿರುತ್ತೆ ಈ ಥರ ಪ್ಲ್ಯಾಂಟ್ಗಳೆಲ್ಲ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ತುಂಬ ಜನ ನಾನು ಮಾಡಿದ್ರೂ ನನಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಡೋಂಟ್ ಚೀಟಿಂಗ್ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.